ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೇಲಿ ಇರ್ತಕ್ಕಂಥ ಕ್ಯಾಟ್ಗಳ ಬಗ್ಗೆ ಅಥವಾ ಪೆಟ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ. ಸೊ ನಮಗೆ ಹೇಗೆ ದೇವರು ಜೀವ ಅನ್ನೋದು ಕೊಟ್ಟಿರ್ತಾನೋ, ನಮಗೆ ನರ್ವಸ್ ಸಿಸ್ಟಮ್ ಇರೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಇದೆ. ಅದೇ ಥರ ರೈಟ್ಸ್ ಕೂಡ ಪ್ರಾಣಿಗಳಿಗೂ ಕೂಡ ಇದೆ. ಬಟ್ ಎಲ್ಲ ಪ್ರಾಣಿಗಳನ್ನ ನಾವು ಈಕ್ವಲಾಗಿ ನೋಡೋಕ್ಕಾಗಲ್ಲ. ಕೆಲವೊಂದನ್ನು ಕೊಂದು ತಿಂತೀವಿ, ಕೆಲವೊಂದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ಉಪಯೋಗಿಸ್ಕೊತೀವಿ, ಕೆಲವೊಂದನ್ನು ನಮ್ಮ ಒಂದೇನು ಪ್ರೀತಿಗಾಗಿ ಬಳಸ್ಕೊಳ್ತೀವಿ. ಸೊ ಇದು ಕೂಡ ನಮ್ಮ ಸ್ವಾರ್ಥನೇ. ಅದರಲ್ಲಿ ನಾಯಿಗಳನ್ನ ಸಾಕುವಂಥದ್ದು, ಸೊ ಅಥವಾ ಬೆಕ್ಕುಗಳನ್ನ ಸಾಕುವಂಥದ್ದು ಅಥವಾ ಕೆಲವು ಪ್ರಾಣಿಗಳನ್ನ ಸಾಕುವಂಥದ್ದು ಎಲ್ಲ ಮನೆಗಳಲ್ಲೂ ನಡೆಯುವಂಥದ್ದೇ. ಕೆಲವರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಬಟ್ ನನಗಂತೂ ಹೆಚ್ಚಾಗಿ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಯಾವುದು ತೋರಿಕೆ ಪ್ರೀತಿ ಆಗಬಾರ್ದು. ನಾನು ಯಾವುದೂ ಕೂಡ ತೊಗೊಂಬಂದು ಸಾಕಿರೋ ಅಂಥದ್ದಲ್ಲ. ಸೊ ಇವೆಲ್ಲ ಪ್ರಾಣಿಗಳು ನಮ್ಮನೆಯಲ್ಲಿ ಏನಿದೆ, ಕಡಿಮೆ ಅಂದರೂ ನಮ್ಮನೇಲಿ 20 ಬೆಕ್ಕುಗಳಿದೆ. ಸೊ 4ನೇ ಜನ್ರೇಷನ್ ಅಂತಲೇ ಹೇಳ್ಬೋದು ಆ ಬೆಕ್ಕುಗಳದ್ದು ನಮ್ಮನೆಯಲ್ಲಿ. ಅಂದರೆ ಒಂದು ಬೆಕ್ಕು ಮರಿಗಳನ್ನ ಹಾಕ್ಕೊಂಡು 4 ಜನ್ರೇಷನ್ನ ಮರಿಗಳನ್ನ ಹಾಕಿದೆ. ಸೊ ಒಂದೊಂದು ಜನ್ರೇಷನಲ್ಲಿ 4 ಮರಿ ಅಂತಂದರೂ ಕೂಡ ಸೊ 4 ಜನ್ರೇಷನಿಂದ 20 ಮರಿಗಳಿದೆ. ಅಂದರೆ ಸೊ ಒಂದು 4 ಮರಿಗಳು ಹೊರಗಿನಿಂದ ಸೊ ಆ ತಾಯಿ ಇಲ್ಲದೇ ಬಿಟ್ಟೋಗಿರೋ ಅಂಥದ್ದು ಅಥವಾ ಯಾವುದೋ ಒಂದು ನಾಯಿ ಬಾಯಿಗೆ ಸಿಗೋ ಅಂಥದ್ದು, ಈ ಥರ ಆದಾಗ ನಾನು ಅದನ್ನು ರೆಸ್ಕ್ಯೂ ಮಾಡಿ ತೊಗೊಂಬಂದು ಸಾಕಿರೋ ಅಂಥದ್ದು. ಸೊ ಆ ಥರ ಬೆಕ್ಕುಗಳು ಕೂಡ ಇದೆ. ಸೊ ಎಷ್ಟು ಪ್ರೀತಿಗಳು ಕೊಡುತ್ತೆ ಇವು ಅಂತಂದರೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ನೋಡಿ, ಈ ಬೆಕ್ಕಿದೆಯಲ್ಲ, ಇದು 2nd ಜನ್ರೇಷನ್ ಇರ್ತಕ್ಕಂಥ ಬೆಕ್ಕು. ಅಂದರೆ ನಮ್ಮ ಮನೆಯಲ್ಲಿ ಬ್ರೌನಿ ಅಂತ ಒಂದು ಬೆಕ್ಕಿದೆ. ಸೊ ಅದನ್ನು ಏನು ಮಾಡುತ್ತೆ ಅಂತಂದರೆ, ಬೆಕ್ಕುಗಳನ್ನ 6 ಮಂತ್ಸ್ ಒಂದು ಮರಿಗಳನ್ನ ಹಾಕುವಂಥದ್ದು. ಅಂದರೆ ಇಯರ್ಲಿ ಟ್ವೈಸ್ 2 ಸರಿ ಮರಿಗಳನ್ನ ಹಾಕುತ್ತೆ, 6 ಮಂತ್ಸ್ ಒನ್ಸು. ಸೊ ಅದರಲ್ಲಿ ಇದು 2ನೇ ಜನ್ರೇಷನ್ ಈ ಬೆಕ್ಕು. ಇದ್ರ ಹೆಸರು ಬಂದು ಮಿಡಿ ಅಂತ, ಅಂದರೆ ಮಿಡ್ ನೈಟು. ಎಷ್ಟು ಮುಗ್ಧ ಮನಸ್ಸು ಇದ್ರದ್ದು ಅಂತಂದರೆ, ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಲಾಸ್ಟ್ ಮಂತ್ ಅಷ್ಟೇ ಮರಿಗಳನ್ನ ಹಾಕ್ತು. ಬಟ್ ಇದ್ರ ಮರಿಗಳನ್ನ 1 ಮಂತಲ್ಲಿ ಕಳ್ಕೊಂತು. ಅಂದರೆ 3 ಮರಿಗಳನ್ನ ಏನೋ ಹಾಕಿದೆ. 3 ಮರಿಗಳನ್ನೂ ಕೂಡ ಪಾಪ ಸೊ ಕಳ್ಕೊಂಡಿದೆ ಅಂತಂದರೆ 3 ಮರಿಗಳು ಕೂಡ ಸತ್ತೋಗಿದೆ. ಸೊ ಇಲ್ಲಿರೋ ಮರಿಗಳು ಇದ್ರದ್ದಲ್ಲ, ಆದರೆ ಇದು ತನ್ನ ಮರಿ ಅಂದ್ಕೊಂಡಿದೆ. ಕಾರಣ ಇಷ್ಟೇ. ಸೊ ಇದ್ರ ಜೊತೆನೇ ಇನ್ನೊಂದು ದೊಡ್ಡ ಬೆಕ್ಕು ಇದೆ. ಸೊ ಅಂದರೆ ಇದು ಸಿಸ್ಟರ್ ಅಂತನಾದರೂ ಹೇಳ್ಬೋದು. ಸೊ ಹೆಂಗ್ ಸಿಸ್ಟರೋ ಹೆಳ್ಳ ಸಿಸ್ಟರೋ ಗೊತ್ತಿಲ್ಲ. ಜೊತೆಯಲ್ಲಿ ಹುಟ್ಟಿರೋ 2nd ಜನ್ರೇಷನಲ್ಲಿ ಅವರಮ್ಮ 4 ಮರಿಗಳನ್ನ ಹಾಕಿತ್ತು. ಸೊ ಅದರಲ್ಲಿ ಒಂದು ಮರಿ ಹುಟ್ಟಾಗಲೇ ಒಂದು 1 ಅವರ್ 2 ಅವರ್ ಇದ್ದು ಸತ್ತೋಯ್ತು. ಇನ್ನು 2ನೇ ಮರಿ ಸ್ವಲ್ಪ ಒಂದು 2-3 ಮಂತ್ಸ್ ಆದಮೇಲೆ ಸೊ ಹೊರಗಡೆ ನಾವು ಹೋದಾಗ ಸೊ ನಾವು ಅದನ್ನ ಹೊರಗಡೆ ಬಿಟ್ಟು ಹೋಗಿದ್ವಿ. ಅವ್ರ ಅಮ್ಮನ ಜೊತೆ ಆಟ ಆಡ್ಕೊಂಡಿದ್ವಿ. ಬರೋ ಅಷ್ಟೊತ್ತಿಗೆ ಒಂದು ಮರಿ ಇರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ಅದು ಸತ್ತೋಗಿದೆ ಅಂತ. ಸೊ ಇನ್ನು 2 ಮರಿಗಳು ಉಳ್ಕೊಂಡು, ಸೊ ಆ 2 ಮರಿಗಳನ್ನ ನಾವು ತುಂಬ ಜೋಪಾನ ಮಾಡಿದ್ವಿ. ನೋಡಿ, ಆ ಮರಿಗಳಲ್ಲಿ ಈ ಮರಿ ಇದೆಯಲ್ಲ, ಇದು ದೊಡ್ಡದು ಮಿಡ್ ನೈಟ್ ಅಂತ. ಇನ್ನೊಂದು ಸ್ಮೂತಿ ಅಂತ. ನೋಡಿ, ಹಾಲು ಕುಡಿತಾ ಇದೆ ಸ್ಮೂತಿ. ಸೊ ಇದೇ ಸ್ಮೂತಿ. ಆ್ಯಕ್ಚುಲಿ ಈ ಬೆಕ್ಕುಗಳು, ಈ ಮರಿಗಳು, ಈ ಕಿಟನ್ಸ್ ಏನಿದೆ ಇವೆಲ್ಲ ಅದ್ರದ್ದು 3 ಮರಿಗಳಿದೆ. ಸೊ 3 ಮರಿಗಳನ್ನು ಕೂಡ ಜೋಪಾನ ಮಾಡಿ ತುಂಬ ಚೆನ್ನಾಗಿ ಸಾಕ್ಕೊಂಡಿದೆ ಅದು. ಬಟ್ ಇದ್ರದ್ದು ಲಾಸ್ಟ್ ಮರಿ ಸತ್ತು ಹೋಗಬೇಕಾದ್ರೆ, ಲಾಸ್ಟ್ ಮರಿ ಇರಬೇಕಾದ್ರೆ ನಾನು ಏನು ಮಾಡಿದೆ, ತೊಗೊಂಡೋಗಿ ಆ ಮರಿಗಳ ಜೊತೆ ಹಾಕಿದೆ. ಸೊ ಹಾಕಿದಾಗ ಅದು ಸ್ಮೆಲ್ಲು ಡಿಫ್ರೆಂಟ್ ಇರುತ್ತೆ, ಗೊತ್ತಲ್ವಾ? ಸೊ ಅವುಗಳ ಸ್ಮೆಲ್ ಅವ್ರಿಗೆ ಗೊತ್ತು. ಸೊ ಆ ಸ್ಮೆಲ್ಲನ್ನ ಇಟ್ಕೊಂಡು ತನ್ನ ಮರಿಗೆ ಮಾತ್ರ ಹಾಲು ಕುಡಿಸ್ತಾ ಇತ್ತು. ಇನ್ನು 3 ಮರಿಗಳು ಬಂದು ಅವರಮ್ಮನೂ ಹಾಲು ಕುಡಿಸ್ತಾ ಇತ್ತು. ಅಂದರೆ ಜೊತೆಲಿ ಇದ್ರ ಮರಿಗಿದು ಹಾಲು ಕುಡಿಸಿದ್ರೆ ಅವುಗಳ ಮರಿಗೆ ಸೊ ಅದು ಹಾಲು ಕುಡಿಸ್ತಾ ಇತ್ತು. ಸೊ ಅದು ಕೂಡ ಸೊ ಸತ್ತೋಗಿದೆ. ಯಾಕಂದರೆ ಫಸ್ಟೇ ವೀಕ್ ಇತ್ತು ಅದು. ಸೊ ಸತ್ತೋಗಿದ ತಕ್ಷಣ ಇದು ಈ ಮರಿಗಳನ್ನ ಬಿಡಲಿಲ್ಲ. ಇವುಗಳ ಜೊತೆ ಆಟ ಆಡಿಕೊಂಡು ಇವು ಕೂಡ ತನ್ನ ಮರಿ ಅಂತ ಅಂದ್ಕೊಂಡಿದೆ. ಇದು ಹೇಗಾಗಿದೆ ಅಂತಂದರೆ ಶಿಫ್ಟ್ ರೀತಿನಲ್ಲಿ ಆಗೋಗಿದೆ, ಆಯಿತಾ? ಸೊ ಅದು ಒಳಗಡೆ ಇದ್ದಾಗ ಇದು ಹೊರಗಡೆ ವೆಯ್ಟ್ ಮಾಡುತ್ತೆ, ಇದು ಹೊರಗಡೆ ಇದ್ದಾಗ ಇದು ಒಳಗಡೆ ಇದ್ದಾಗ ಅದು ಹೊರಗಡೆ ವೆಯ್ಟ್ ಮಾಡುತ್ತೆ. ಈ ರೀತಿ ಶಿಫ್ಟ್ ಇಟ್ಕೊಂಡ್ಬಿಟ್ಟಿದೆ. ಒಂದೊಂದು ಸರಿ ಇದಕ್ಕೆ ಆ ಪ್ರೀತಿ ತಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಅವೇನೋ ಸೌಂಡ್ ಮಾಡ್ತು ಅಂದರೆ ಅವ್ರ ಅಮ್ಮನ ಜೊತೆ ಇರಬೇಕಾದ್ರೆ, ಸೊ ಇದು ಕೂಡ ಬಂದು ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಸೊ ಎರಡೂ ಕೂಡ ಆ ಮರಿಗಳನ್ನ ಎಷ್ಟು ಮುದ್ದಾಡುತ್ತೆ ಅಂತಂದರೆ ಇದನ್ನೇ ತಾಯಿ ಪ್ರೀತಿ ಅಂತ ಹೇಳ್ಬೋದು. ನೋಡಿ, ಸೊ ಅದು ಸ್ಮೂತಿ ಇವಾಗ ತನ್ನ ಮರಿಗಳ ಜೊತೆ ಇದೆ. ಸೊ ಇದು ಹೊರಗಡೆ ಇದೆ. ಸೊ ಇದೇ ಥರನೇ ಇದು ಒಳಗಡೆ ಇದ್ದಾಗ ಅದು ಹೊರಗಡೆ ಇರುತ್ತೆ. ಸೊ ಇದೇ ರೀತಿ ಡೈಲಿ ರೊಟೀನ್ ನಡೀತಾ ಇದೆ. ಬಟ್ ಇದು 3 ಮಂತ್ಸ್ವರೆಗೂ ಇರುತ್ತೆ. ಯಾಕಂದರೆ ಆ ಸ್ಮೆಲ್ ಇರೋವರೆಗೂ
ತಾಯಿ ಮರಿಗಳ ಜೊತೆ ಇರುತ್ತಂತೆ. ಆ ಸ್ಮೆಲ್ ಹೋದ್ಮೇಲೆ ಬಿಟ್ಟು ಹೊರಟೋಗುತ್ತೆ. ಸೊ ನೆಕ್ಸ್ಟ್ ಇವು ಡೇಟಿಂಗ್ ಸ್ಟಾರ್ಟ್ ಮಾಡುತ್ತೆ. ಸೊ ಆ ರೀತಿ 6 ಮಂತ್ಸ್ಗೊಂದ್ಸರಿ ಇವಕ್ಕೆ ಏನು ಮರಿಗಳಾಗೋ ಅಂಥದ್ದು, ಅಂದರೆ ಇಯರ್ಲಿ ಟ್ವೈಸು. ನೋಡಿ ಹೇಗಿದೆ ಈ ದೃಶ್ಯ. ಒಂದೊಂದು ಸರಿ ಇದು ಕೂಡ ಒಳಗಡೆ ಹೋಗಿ ಇರುತ್ತೆ ನೋಡಿ. ಸೊ ಅದು ಕೂಡ ಒಳಗಡೆ ಹೋಯಿತು. ಒಳಗಡೆ ಹೋಗಿ ಈ ಥರ ಇಬ್ಬರು ಕೂಡ ನೋಡ್ಕೊತಾರೆ ಆ 3 ಮರಿಗಳನ್ನ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಯಾವುದೇ ಆಗಲಿ ಅದು ಬಾಣಂತನ ಅಂತ ಬಂದಾಗ ತನ್ನ ಮರಿನ ಕಳ್ಕೊಂಡಿರೋ ಸೆನ್ಸ್ ಅದಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಮರಿಗಳನ್ನ ತನ್ನ ಮರಿ ಅಂತ ಪ್ರೀತಿ ಮಾಡುತ್ತಲ್ಲ ನೋಡಿ, ಎಷ್ಟು ಮುದ್ದು ಮಾಡುತ್ತೆ ಅಂದರೆ ನಾವು ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತೀವಿ, ಹೀಗೂ ಇದೆಯಾ ಅಂತ. ಬಟ್ ಎಲ್ಲನೂ ಹೀಗೆ, ತಾಯಿ ಅಂದರೆ ಅಷ್ಟೇ ಅಲ್ವಾ, ತಾಯಿ ಪ್ರೀತಿ ಅಂದರೆ ಅಷ್ಟೇ ಅಲ್ವಾ. ಬಟ್ ಈ 3 ಮರಿಗಳು ಕೂಡ ಪುಣ್ಯ ಮಾಡಿದೆ ಅನಿಸುತ್ತೆ. ಯಾಕಂದರೆ ಅಟ್ ಎ ಟೈಮ್ 2 ತಾಯಿಗಳನ್ನ ಪಡ್ಕೊಂಡಿದೆ. ಎಷ್ಟು ಮುದ್ದು ಮಾಡುತ್ತೆ ಅಂತಂದರೆ ಒಂದೊಂದು ಸೆಕೆಂಡ್ಸು ಕೂಡ ಅವು ಹೋಗಿ ಹಾಲು ಕುಡಿಬೇಕು. ಇದು ಹಾಲು ಕೊಡುತ್ತೆ, ಅದು ಕೂಡ ಹಾಲು ಕೊಡುತ್ತೆ. ಸೊ ಒಂಥರ ರೊಟೀನ್ ಚೆನ್ನಾಗಿದೆ. ಸೊ ನಾವು ಇದನ್ನು ನೋಡ್ತಾ ಇರ್ತೀವಿ. ಸೊ ಇನ್ನು ಉಳಿದ ಬೆಕ್ಕುಗಳು ಎಲ್ಲಿ ಅಂತ ಕೇಳೋದಾದರೆ, ನಾನು ಹೊರಗಡೆ ಬೋನ್ ಮಾಡಿದ್ದೀನಿ ಗೇಜ್ ಥರ. ಆ್ಯಕ್ಚುಲಿ ಅದು ಏನು ಕೋಳಿಗಳಿಗೆ ಮಾಡೋವಂಥ ಗೇಜು. ಆ ಗೇಜಲ್ಲಿ ಇನ್ನೂ 6 ಮರಿಗಳಿದೆ. ಸೊ ಇನ್ನು ಇವರಮ್ಮ ಡೇಟಿಂಗ್ ಹೋಗಿದೆ. ಸೊ ಅದು 3 ಮಂತ್ಸ್ ಒನ್ಸ್ ಮನೆಗೆ ಬರುತ್ತೆ. ಅದು ಮರಿಗಳ ಸಮೇತ ಬರುತ್ತೆ. ನನ್ನ ಪುಸ್ಲಾಯಿಸಿ ನನ್ನ ನೈಸ್ ಮಾಡಿ ಮನೆಗೆ ಬರೋ ಥರ ಮಾಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ಆ ಮರಿಗಳನ್ನ 3 ಮಂತ್ಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂದರೆ ನೋಡಿ, ಇದ್ರ ಮರಿ ಇದು ಬ್ರೌನಿ ಮರಿ, ಇದು ಮಿಡ್ನೈಟು ಮತ್ತು ಸ್ಮೂತಿ, ಎಷ್ಟು ಆರೋಗ್ಯವಾಗಿ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಅದು ಕಾಪಾಡಿ 3 ಮಂತ್ಸ್ ಆದಮೇಲೆ ಅದ್ರ ಸ್ಮೆಲ್ ಹೋದಾಗ ಬಿಟ್ಟು ಹೊರಟೋಗುತ್ತೆ. ಸೊ ಅದಾದಮೇಲೆ ನಾನು ಅದನ್ನು ಕೇರ್ ಮಾಡಿ ಬೋನ್ಗಳಿಗೆ ಹಾಕ್ತೀನಿ. ಸೊ ಇದರ ಮೇಂಟೆನೆನ್ಸ್ ಹೇಗೆ ಮಾಡ್ತೀನಿ ಅಂತಂದರೆ, ಸೊ ಇವೆಲ್ಲ ಮರಿಗಳು, ಸೊ ಇದು ಚಿಕ್ಕ ಮರಿ ಆಗಿರೋದ್ರಿಂದ ಇವುಗಳಿಗೆ ತಾಯಿ ಅವಶ್ಯಕತೆ ಇದೆ. ಸೊ ತಾಯಿ ಹಾಲು ಕುಡಿಸ್ಬೇಕು. ಸೊ ಆದ ಒಂದು ಕಾರಣ ಅಷ್ಟೇ ಇದು ಒಳಗಡೆ ಹಾಲು ಕುಡಿಸೋವರೆಗೂ ಇಟ್ಕೊಂಡಿರ್ತೀನಿ. ಹಾಲು ಕೂಡಾದ್ಮೇಲೆ ಇವೆರಡನ್ನೂ ಸ್ಮೂತಿ ಮತ್ತು ಮಿಡ್ನೈಟ್ ಇವೆರಡನ್ನೂ ಕರ್ಕೊಂಡೋಗಿ ಹೊರಗಡೆ ಬಿಡ್ತೀನಿ. ಸೊ ಈ ಮರಿಗಳು ಆರಾಮಾಗಿ ಮಲ್ಕೊಂಡಿರುತ್ತೆ. ಇನ್ನು ಹಾಲು ಕುಡಿಯೋ ಟೈಮ್ಗೆ ಇವು ವೆಯ್ಟ್ ಮಾಡ್ತಾ ಇರುತ್ತೆ ತನ್ನ ಮಗುಗೆ ಹಾಲು ಕುಡ್ಸೋಕ್ಕೆ, ಬಂದು ಕೂಕ್ಕೊಳ್ಳುತ್ತೆ. ಸೊ ಕರ್ಕೊಂಬಂದು ಬಿಡ್ತೀನಿ, ಹಾಲು ಕುಡಿಯುತ್ತೆ, ಹೊರಟೋಗುತ್ತೆ. ಸೊ ಈ ರೀತಿ ಇವುಗಳು ಮೇಂಟೈನ್ ಮಾಡೋದಾದರೆ, ಇನ್ನು ಉಳಿದ ಮರಿಗಳು ಹೊರಗಡೆ ಇರುತ್ತಲ್ಲ, ಸೊ 2 ಟೈಮ್ಸ್ ಹೊರಗಡೆ ಬಿಡ್ತೀನಿ. ಆ ಬೋನಿಂದ 2 ಟೈಮ್ಸ್ ವಾಕಿಂಗ್ ಮಾಡೋ ಅಂಥದ್ದು ಅಥವಾ ಏನು ಆಟ ಆಡೋ ಅಂಥದ್ದು. ಬೆಕ್ಕುಗಳು ಗೊತ್ತಲ್ಲ ಆಟ, ಸೊ ಆಟ ಆಡ್ಕೊಂಡಿರುತ್ತೆ. ಸೊ ಅದಾದಮೇಲೆ ಒಂದು 1 ಅವರ್ ಆದಮೇಲೆ ಸೊ ತೊಗೊಂಡೋಗಿ ಫುಲ್ ಹಾಲೆಲ್ಲ ಕೊಟ್ಟು ಫೀಡ್ ಮಾಡಿ, ಸೊ ಹೊರಗಡೆ ಎಲ್ಲ ಸೊ ಸುತ್ತಾಡಿ ಇನ್ನೇನು ಹೊರಗಡೆ ನಾವು ಬರ್ತಾ ಇದೆ ಅನ್ಬೇಕಾದ್ರೆ ತೊಗೊಂಡೋಗಿ ಆ ಬೋನಿಗೆ ಹಾಕ್ತೀನಿ. ಸೊ ಈ ರೀತಿ ಮೇಂಟೆನೆನ್ಸು. ಸೊ ಯಾವುದೇ ರೀತಿಯ ಪ್ಯೂಕಿಂಗ್ ಆಗಲಿ ಅಥವಾ ಪಾಟಿ ಆಗಲಿ ಯಾವುದೂ ಮಾಡೋದಿಲ್ಲ. ಸೊ ಇನ್ನು ಉಳಿದಿದ್ದು ಕ್ಲೀನೆಲ್ಲ ನಾವು ನೈಟ್ ಮಲಗಬೇಕಾದ್ರೆ ಫುಲ್ ಕ್ಲೀನ್ ಮಾಡಿ ಮಲ್ಕೊಳ್ತೀವಿ. ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು, ಸೊ ನನ್ನ ಮಗಳು ಆ್ಯಕ್ಚುಲಿ ಈ ಕ್ರೆಡಿಟ್ಸ್ ಎಲ್ಲ ನನ್ನ ಮಗಳಿಗೆ ಹೋಗಬೇಕು. ಸೊ ನನ್ನ ಮಗಳು ಆ್ಯಕ್ಚುಲಿ ಈಗಿನ ಕಾಲದ ಮಕ್ಕಳ ಥರ ಕೆಲಸ ಮಾಡಲ್ಲ, ಆ ಥರ ಏನೂ ಇಲ್ಲ. ಸೊ ಎಲ್ಲ ಕೆಲಸ ಕೂಡ ಅವಳೇ ಮಾಡೋದು ಮನೆಯಲ್ಲಿ. ಸೊ ಅವಳೇ ಮಾಡೋದ್ರಿಂದ ನೈಟ್ ಮಲಗಬೇಕಾದ್ರೆ ಎಷ್ಟೊತ್ತನ ಆಗಲಿ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಇವುಗಳಿಗೆ ಹಾಲೆಲ್ಲ ಹಾಕಿ ಆಮೇಲೆ ಮಲಗ್ತಾಳೆ. ಸೊ ಈ ರೀತಿ ರೊಟೀನು, ಡೈಲಿ ರೊಟೀನು. ಆ ಬೆಕ್ಕುಗಳ ಬೋನ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬೋನ್ ಇದೆ. ಸೊ ಗೇಜ್ ಥರ ಕೋಳಿದು ಗೇಜ್ ಇದು. ಸ್ವಲ್ಪ ಹೈಟ್ ಮಾಡಿ ಇಟ್ಟಿದ್ದೀನಿ. ಸೊ ಹೈಟ್ ಮಾಡಿ ಇಟ್ಟಿರೋದ್ರಿಂದ ಪಾರ್ಟಿ ಮಾಡಿದ್ರೆ ಏನೇ ಮಾಡಿದ್ರು ಕೂಡ ಕ್ಲಿಯರಾಗಿ ಕೆಳಗಡೆ ಹೋಗುತ್ತೆ. ಸೊ ಏನು ತೊಂದರೆ ಇಲ್ಲ. ಸೊ ಆರಾಮಾಗಿರುತ್ತೆ. ಮಳೆ ಬಂದರೂ ಕೂಡ ಫುಲ್ ಕವರ್ ಮಾಡಿರ್ತೀನಿ. ಸೊ ನೆನೆಯೋ ಥರ ಏನೂ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತಾಯಿದೆ. ಸೊ ಮಾಡ್ತಾರಂದರೆ ಇವುಗಳು ಸೇಫ್ಟಿಗಷ್ಟೇ. ತುಂಬ ನಾಯಿಗಳು ಇಲ್ಲಿ ಓಡಾಡುತ್ತೆ. ಸೊ ನಾಯಿಗಳಿಗೂ ಮತ್ತು ಬೆಕ್ಕುಗಳಿಗೂ ಅದೇನು ಎನಿಮೀಸ್ ಅಂತ ಗೊತ್ತಿಲ್ಲ. ಸೊ ಎಲ್ಲಿ ಕಚ್ಚುತ್ತೆ, ಎಲ್ಲಿ ಬೆಕ್ಕುಗಳು ನಾಯಿ ಪಾಲಾಗುತ್ತೆ ಅನ್ನೋ ಭಯ ಅಷ್ಟೇ. ಬಟ್ ಅದಕ್ಕೆ ಗೊತ್ತಿಲ್ಲ, ನಾನು ಕಚ್ಚುತ್ತೀನಿ, ನಾನು ಇದನ್ನು ಸಾಯಿಸ್ತೀನಿ ಅಂತ. ಬಟ್ ಅದು ನಾಯಿಗಳು ತಿನ್ನೋದಿಲ್ಲ. ಬಟ್ ಇವುಗಳನ್ನ ಕಚ್ಚಿಬಿಟ್ಟು ಸಾಯಿಸ್ಬಿಡುತ್ತೆ ಅಷ್ಟೇ. ಸೊ ಪ್ರಾಣ ಕಳ್ಕೊಳ್ಳೋದು ಇವೆ ಅಲ್ವಾ, ಚಿಕ್ಕದೇ ಆಗಲಿ ದೊಡ್ಡದಾಗಲಿ ಪ್ರಾಣನೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿರುತ್ತೆ ಅಂತ. ಇವುಗಳ ಜೊತೆ ನಾನು ಎಷ್ಟು ಆಟ ಆಡ್ತೀನಿ ಅಂತಂದರೆ, ಚಿಕ್ಕ ಮಕ್ಕಳು ಕೂಡ ಆಟ ಆಡಲ್ಲ, ಅಷ್ಟು ಆಟ ಆಡ್ತೀನಿ. ನೈಟು ಒಂದು 10:30ಗೆಲ್ಲ ನನ್ನ ಜೊತೆ ವಾಕಿಂಗ್ ಬರ್ತವೆ. ಎಲ್ಲ ಬೆಕ್ಕುಗಳು ಬರುತ್ತೆ. ಸೊ ಬಂದು ಒಂದು 1/2 ಅವರ್ ವಾಕಿಂಗ್ ಮಾಡಿ, ಸೊ ಎಲ್ಲ ನೋಡಿ ಅದಾದಮೇಲೆ ಬಂದು
ಬೋನ್ ಸೇರಿಕೊಳ್ಳುತ್ತೆ. ಇನ್ನು ಮಾರ್ನಿಂಗ್ ನಾನು 10 o'clock ಆ ಬೋನ್ ಓಪನ್ ಮಾಡೋ ಅಂಥದ್ದು. ಆಮೇಲೆ ಇದಕ್ಕೆ ನಾನು ಹೇಗೆ ಫೀಡ್ ಮಾಡ್ತೀನಿ ಅಂತಂದರೆ ಹಾಲು ಮತ್ತು ರೈಸ್ ಕೊಡ್ತೀನಿ. ಅದಾದಮೇಲೆ ಬ್ಲಿಂಕಿಟಿಂದ ಬೇಕಾಗಿರ್ತಕ್ಕಂಥ ಇವಕ್ಕೆ ಫುಡ್ನ ಆರ್ಡ್ರ್ ಮಾಡ್ತೀನಿ. ಸೊ ಅದು ಅಲ್ಲದೆ ವೀಕ್ಲಿ ಟ್ವೈಸ್ ಚಿಕನ್ ಕೊಡ್ತೀನಿ, ತಲೆ ಮತ್ತು ಕಾಲು. ಸೊ 2 ತಿನ್ನುತ್ತೆ. ಸೊ ಖುಷಿಯಾಗಿರುತ್ತೆ ಒಟ್ಟಿನಲ್ಲಿ. ಇವಕ್ಕೆ ಫೀಲ್ ಇಲ್ಲ ನಾವು ಬೋನಲ್ಲಿ ಇದ್ದೀವಿ ಅಂತ, ಬಟ್ ಒಂದಂತೂ ಫೀಲ್ ಇದೆ, ನಾವು ಸೇಫ್ಟಿ ಆಗಿದ್ದೀವಿ ಅಂತ. ಸೊ ನೋಡಿ, ನಾವು ಮನುಷ್ಯರಿಗೆ ಏನು ಪ್ರೀತಿ ಕೊಡ್ತೀವೋ ನಮಗೆ ಗೊತ್ತಿಲ್ಲ, ರಿಟರ್ನ್ಸ್ ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಈ ಪ್ರಾಣಿಗಳಿಗೆ ಕೊಟ್ಟರೆ ಸೊ ಆ ಪ್ರೀತಿ ರಿಟರ್ನಾಗಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಸಿಗುತ್ತೆ. ಸೊ ಅದಂತೂ ಗ್ಯಾರಂಟಿ. ನೋಡಿ, ಇವುಗಳ ಜೊತೆ ಆಟ ಆಡೋದಾಗಲಿ ಮತ್ತೊಂದಾಗಲಿ ಚೆನ್ನಾಗಿರುತ್ತೆ. ಸೊ ಇಷ್ಟು ಕೂಡ ನಮ್ಮ ಪೆಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸು. ಸೊ ನೋಡಿ, ಕೂಗ್ತಾ ಇದೆ. ಸೊ ಇವುಗಳದ್ದು ಹೆಸರುಗಳು ನಾನು ಹೇಳ್ತೀನಿ. ಇದು ಮಿಲಿ ಅಂತ. ಇವರಮ್ಮಂಗೆ ಇದು ಒಂದೇ ಮಗು. ಹೊರಗಡೆ ಅವರಮ್ಮ ಇದನ್ನು ಇಟ್ಕೊಂಡು ಇತ್ತು. ನಾನು 1 month ಆದಮೇಲೆ ಇದನ್ನು ನೋಡಿದೆ. ಅವರಮ್ಮ ಇದನ್ನು ಬಿಟ್ಟು ಹೋಗ್ಬಿಟ್ಟಿತ್ತು, ಬಟ್ ನಾಯಿಗಳು ಪಾಲಾಗಬಾರ್ದು ಅಂತ ಇದನ್ನು ತೊಗೊಂಬಂದೆ. ಅದ್ರ ಹೆಸರು ಮಿಲಿ ಅಂತ. ಫ್ಲಫಿಯಾಗಿ ಇರುತ್ತೆ. ಸೊ ಇನ್ನು ಇವೆಲ್ಲ ಇದೆಯಲ್ಲ, ಇವು 3rd ಜನ್ರೇಷನ್ನು ನಮ್ಮ ಬ್ರೌನಿ ಮಕ್ಕಳು. 4 ಮಕ್ಕಳು. ಈ 4 ಮಕ್ಕಳನ್ನು ಕೂಡ ಸೇಫ್ಟಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಇದೊಂದೇ. ಆಮೇಲೆ ಇಷ್ಟೂ ಬೆಕ್ಕುಗಳಲ್ಲಿ ಎಲ್ಲ ಬೆಕ್ಕುಗಳು ಕೂಡ ಫೀಮೇಲ್ಸೇ, ಇದೊಂದು ಮಾತ್ರ ಮೇಲು. ಸುಮಾರು ಒಂದು 20 ಬೆಕ್ಕುಗಳಲ್ಲಿ ಸೊ ಇದೊಂದೇ ನಮ್ಮನೆಗಿರೋ ಗಂಡು ಮಗು, ಆಯಿತಾ. ಸೊ ಮೇಲು. ಸೊ ಇದನ್ನು ಕೂಡ ನಾವು ಮುದ್ದಾಗಿ ನೋಡ್ಕೊತೀವಿ. ಸೊ ಇನ್ನೆರಡು ಇದೆಯಲ್ಲ ಇದು, ಮತ್ತು ಇನ್ನೊಂದು ಅಲ್ಲಿ ಲಾಸ್ಟಲ್ಲಿ ಕುಂತ್ಕೊಂಡಿದೆಯಲ್ಲ. ಸೊ ಇವೆರಡು ತುಂಬ ಅಂದರೆ ತುಂಬ ಸೈಲೆಂಟು. ಎಷ್ಟು ಸೈಲೆಂಟು, ಇಲಿ ಏನಾದರೂ ಚಿಕ್ಕ ಇಲಿ ಆಗಲಿ ದೊಡ್ಡ ಇಲಿ ಬಂದರೆ ಫಸ್ಟ್ ಹಂಟ್ ಮಾಡೋದು ಇವೇನೆ, ಇವೆರಡು ಬೆಕ್ಕುಗಳು. ಸೊ ಯಾರಾದರೂ ನನ್ನ ಫ್ರೆಂಡ್ಸು ನಮ್ಮ ಮನೆಗೆ ಇಲಿಗಳಿದೆ ತೊಗೊಂಬಂದು ಬಿಡು ಅಂತ ಹೇಳಿದ್ರೆ ಸಾಕು, ನಾನು ಇವೆರಡನ್ನ ಕರ್ಕೊಂಡು ಹೋಗ್ತೀನಿ. ವಿತಿನ್ ಸೆಕೆಂಡ್ಸಲ್ಲಿ ಇಲಿಗಳನ್ನ ಹಿಡ್ದಾಕ್ಬಿಡುತ್ತೆ. ಬಟ್ ಸಾಯಿಸೋದಕ್ಕೆ ಬಿಡಲ್ಲ. ಬಟ್ ಏನು ಮಾಡೋದು, ಒಂದೊಂದು ಸರಿ ಅಂಟು ಮಾಡೋ ಇದರಲ್ಲಿ ಆ ಬೈಕ್ ಅದು ಸತ್ತೋಗ್ಬಿಟ್ಟಿರುತ್ತೆ. ಇದಾದರೆ ಇನ್ನೊಂದು ಬೆಕ್ಕು ಒಳಗಡೆ ಇದೆ. ಸೊ ಫುಲ್ ಒಳಗಡೆ ನೋಡಿ, ಅದು ಕಣ್ಣಲ್ಲಿ ಸೋರ್ತಾ ಇರುತ್ತೆ, ಹೀಟ್ ಜಾಸ್ತಿ ಆಗಿದೆ ಅನಿಸುತ್ತೆ. ಸೊ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀನಿ. ಬಟ್ ಇದು ಯಾವುದಕ್ಕೂ ಅಷ್ಟೇ ನಾನು ಇಂಜೆಕ್ಷನ್ ಅದು ಇದು ಹಾಕ್ಸಿಲ್ಲ. ಹಾಗನ್ಬಿಟ್ಟು ಇವು ತುಂಬ ಕ್ರೂಯಲ್ಲು ಕೂಡ ಅಲ್ಲ. ಸೊ ಏನೂ ತೊಂದರೆ ಕೂಡ ಕೊಡೋದಿಲ್ಲ. ಸೊ ಆರಾಮಾಗಿರುತ್ತೆ, ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು. ನೋಡಿ, ಅದಿದೆಯಲ್ಲ ತುಂಬ ಸೈಲೆಂಟು. ಅದನ್ನು ತುಂಬ ಜೋಪಾನವಾಗಿ ನೋಡ್ಕೊತೀನಿ. ಯಾಕಂತಂದರೆ ಕಣ್ಣುಗಳಲ್ಲಿ ತುಂಬ ನೀರು ಸೋರೋದು, ಗೀಚು ಸೋರೋದು ಅನ್ನೋದಾದರೆ ಅದು ತುಂಬ ತೊಂದರೆನಲ್ಲಿದೆ ಅಂತಲೇ ಅರ್ಥ. ಸತ್ತೋಗೋ ಮೂಮೆಂಟು ಕೂಡ ಇರುತ್ತೆ. ಸೊ ಆ ಒಂದು ಕಾರಣ ಅದನ್ನು ಜೋಪಾನ ಮಾಡ್ತಾ ಇರ್ತೀನಿ, ನೋಡ್ಕೊತಾ ಇರ್ತೀನಿ. ಸೊ ನೋಡಿ, ಇವಾಗ ಅದನ್ನು ಒಳಗಡೆ ಬಿಟ್ಟಿದ್ದೀನಿ ಅಷ್ಟೇ. ಈವ್ನಿಂಗ್ ಸ್ವಲ್ಪ ಹೊತ್ತು ಅದನ್ನು ಜೊತೆಲೇ ಇಟ್ಕೊಂಡಿರ್ತೀನಿ. ಸೊ ಇವುಗಳ ಜೊತೆನೂ ಕೂಡ ಬೆರೀಲಿ, ಒಂಟಿಯಾಗಿರಬಾರ್ದು ಅಂತ ಅಷ್ಟೇ. ನೋಡಿ, ಬರ್ತಾ ಇದೆ. ಸೊ ಇಷ್ಟು ಕೂಡ ನಮ್ಮ ಒಂದು ಪೆಟ್ಸ್ಗಳ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಫಾರ್ ವಾಚಿಂಗ್.